ರೇಷ್ಮೆ ಇಲಾಖೆಯಿಂದ ಸಿಲ್ಕ್ ಸಮಗ್ರ ಯೋಜನೆಯಡಿಯಲ್ಲಿ ರೈತರಿಗೆ ಸ್ಪೇರ್ ಮತ್ತು ಚಂದ್ರಿಕೆಗಳ ವಿತರಣೆ. ಹೌದು ವೀಕ್ಷಕರೇ, ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ರೇಷ್ಮೆ ಇಲಾಖೆ ಅಡಿಯಲ್ಲಿ 31 ಜನರಿಗೆ ಸ್ಪೇರ್ಸ್ ಹಾಗೂ ಚಂದ್ರಿಕೆಗಳನ್ನು ಸರ್ಕಾರದ ಸಹಾಯದೊಂದಿಗೆ ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೇಷ್ಮೆ ಇಲಾಖೆಯ ಡಿಡಿ ಅವರು, ಗದಗ ಜಿಲ್ಲೆ ಇಡೀ ರಾಜ್ಯಕ್ಕೆ ಬೆಳೆಯ ಉತ್ಪಾದನೆಯಲ್ಲಿ 4ನೇ ಸ್ಥಾನವನ್ನು ಪಡೆದಿದ್ದು 398 ಮೆಟ್ರಿಕ್ ಟನ್ ರೇಷ್ಮೆ ಗೂಡು ಉತ್ಪಾದನೆಯ ಗರಿಮೆ ಗದಗ ಜಿಲ್ಲೆ ಪಡೆದಿದೆ. 19 ಕೋಟಿ ಸಂಪಾದನೆಯೊಂದಿಗೆ 35,000 ವಿದ್ಯಾವಂತ ಯುವಕರಿಗೆ ಉದ್ಯೋಗ ಸೃಷ್ಟಿಸಿದ ಹೆಮ್ಮೆ ರೇಷ್ಮೆ ಇಲಾಖೆ ಹೊಂದಿದ್ದು, ಸರ್ಕಾರ ರೇಷ್ಮೆ ಕೃಷಿಗೆ ಪ್ರೋತ್ಸಾಹ ನೀಡುತ್ತದೆ. ಬೇಡಿಕೆ ಆಧಾರದಲ್ಲಿ ರೈತರಿಗೆ ಸ್ಪರ್ಧಾತ್ಮಕ ಬೆಲೆ ನೀಡುತ್ತಿದ್ದು, ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ರೇಷ್ಮೆ ಬೆಳೆಗೆ ಒತ್ತು ನೀಡಬೇಕು. ಮುಂದಿನ ದಿನಗಳಲ್ಲಿ ನಾವು 100 ದಿನಗಳಲ್ಲಿ 100 ಎಕರೆ ರೇಷ್ಮೆ ಮಾಡುವ ಸಂಕಲ್ಪ ಹೊಂದಿದ್ದು, ಪ್ರತಿ ತಾಲೂಕುಗಳಲ್ಲಿ ಸಂಚರಿಸಿ ರೈತರಿಗೆ ಮಾಹಿತಿ ನೀಡುವ ಕೆಲಸವನ್ನ ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ರೈತರು ಇಲಾಖೆಯ ಸಾಮಗ್ರಿಗಳನ್ನು ಪಡೆದುಕೊಂಡರು. ಎಸ್ಸಿ ಎಸ್ಟಿ ಜನರಿಗೆ ಕೇಂದ್ರ ಸರ್ಕಾರ 65%, ರಾಜ್ಯ ಸರ್ಕಾರವು 25% ಸಹಾಯಧನವನ್ನ ನೀಡಿದೆ ಎಂದರು. ನಮಗೆ ಮಾಹಿತಿ ಕೊಟ್ಟಾರ ನಮಗೆ ಆತ ಮಾಹಿತಿ ಬೇಡ್ರಿ ಇಲ್ಲೇ ಓಕೆ ಸರ್, ನಾವು ಪೇಪರ್ ಹಾಕ್ರಿ ಇವ್ರು